ತನು ಮಾಡುತ್ತಿದ್ದ ಮೋಸ ಈಗ ಅವರ ತಾಯಿಗೆ ಗೊತ್ತಾಗಿದೆ. ಹೌದು ಫ್ರೆಂಡ್ಸ್, ಈ ಕಡೆ ಸಿದ್ದು ಕತ್ತೆ ಮತ್ತು ಗರುಡ ಏನು ಮಾಡ್ತಿದ್ದಾನೆ ಎಂದು ಪೊಲೀಸರು ಹುಡುಕಾಡ್ತಿದ್ದಾರೆ. ಮುಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಸಿದ್ದನ ಎತ್ತಕೊಂಡು ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ. ಗರುಡ ಕಡೆಯವರು ಅಖಿಲ್ ರಾಧಿಕಾ ಹಾಗೂ ಖುಷಿನ ಅವರ ಮನೆಯಲ್ಲಿ ಬಿಟ್ಟು ಬಂದಿದ್ದಾನೆ. ಮನೆಯವರು ಫುಲ್ ಟೆನ್ಷನ್ ಆಗಿದ್ದಾರೆ. ರಾಧಿಕಾ ಎಲ್ಲೋ ಆರಾಮಾಗಿ ಖುಷಿಯಾಗಿ ಇದ್ದಾಳೆ. ರಾಧಿಕಾ ಖುಷಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಆದರೂ ಸನ್ನೆ ಮಾಡಿ ಸಿದ್ದು ಅಪ್ಪಗೆ ಹೇಗೆ ಪರಿಚಯ ಅಂತ ಹೇಳ್ತಾಳೆ. ಹೌದು ಸ್ನೇಹಿತರೆ, ಸಿದ್ದು ಮನೆಗೆ ಬಂದಿಲ್ಲ ಅಂತ ಮನೆಯಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಖಿಲ್ ಬೇಸರದಿಂದ ಮನೆಗೆ ಬರ್ತಾನೆ. ಸಿದ್ದು ಎಲ್ಲಿ ಎಂದು ಮನೆಯವರು ಪ್ರಶ್ನೆ ಮಾಡ್ತಾರೆ. ಆಗ ಅವನು ಅಳುತ್ತಲೇ ಸಿದ್ದುನ ಕಿಡ್ನಾಪ್ ವಿಷಯವನ್ನು ಅಖಿಲ್ ಮನೆಯವರಿಗೆ ಹೇಳ್ತಾನೆ. ಇದನ್ನು ಕೇಳಿ ಮನೆಯವರು ಫುಲ್ ಶಾಕ್ ಆಗ್ತಾರೆ. ಸಿದ್ದುಗೆ ಏನೂ ಆಗಲ್ಲ ಎಂದು ಸನ್ನಿಧಿ ಮನೆಯವರಿಗೆ ಹೇಳ್ತಾಳೆ. ಸಿದ್ದುಗೆ ಏನಾಗಿದೆ, ಗರುಡ ಏನು ಮಾಡಿದ್ದಾನೆ ಅಂತ ಮುಂದಿನ ಸಂಚಿಕೆಗೆ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ. ನೀವು ಅಗ್ನಿಸಾಕ್ಷಿ ಧಾರಾವಾಹಿಯನ್ನು ನೋಡುತ್ತಿದ್ದೀರಾ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.